ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ನನ್ನ ಪುಟ್ಟ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮ್ಮೆಲ್ಲರಿಗೂ ಸುಸ್ವಾಗತ. ಆ್ಯಂಡ್ ತುಂಬ ದಿನ ಆಗಿತ್ತು ವ್ಲಾಗನ್ನು ಮಾಡಿ, ಸ್ವಲ್ಪ ಗ್ಯಾಪ್ ಆಯಿತು. ಅದ್ರ ಬಗ್ಗೆ ಎಲ್ಲ ಬಿಡಿ. ಆ್ಯಂಡ್ ಇವತ್ತಿನ ವ್ಲಾಗ್ ಅಂದರೆ ಆ್ಯಂಡ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರತಿಯೊಬ್ಬರಿಗೂ. ಆ್ಯಂಡ್ ನಮ್ಮ ಎಲ್ಲ ಲೈಫ್ ಸ್ಟೈಲಲ್ಲಿ ಇದೊಂದು ಚಿಕ್ಕ ರೂಢಿ ಮಾಡಿಕೊಂಡ್ರೆ ನಮಗೆ ಪ್ರತಿಯೊಂದಕ್ಕೂ ಒಂದು ಗುಡ್ ಸಲ್ಯೂಷನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಲೈಟ್ ಒಂದು ಬ್ಲಿಂಕ್ ಆಗ್ತಿದೆ, ಪ್ಲೀಸ್ ಡೋಂಟ್ ಮೈಂಡ್. ಲೈಟ್ಸ್ ಆನ್ ಮಾಡೋದಕ್ಕೆ ಬ್ಲಿಂಕ್ ಆಗ್ತಿದೆ. ಐ ಆಮ್ ವೆರಿ ಸಾರಿ ಫಾರ್ ದ್ಯಾಟ್. ಆ್ಯಂಡ್ ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ ಯೂಸ್ಫುಲ್ ವ್ಲಾಗ್ ಅಂತಲೇ ಹೇಳ್ಬೋದು. ನಾರ್ಮಲ್ ವ್ಲಾಗಲ್ಲೇ ಒಂದು ಯೂಸ್ಫುಲ್ದೊಂದು ಡ್ರಿಂಕ್ ಬಗ್ಗೆ ಹೇಳೋಣ. ಸ್ಕಿನ್ ವೈಟ್ನಿಂಗ್, ಬ್ರೈಟ್ನಿಂಗ್ ಆ್ಯಂಡ್ ಪಿಗ್ಮೆಂಟೇಷನ್ಗೆ ಪ್ರತಿಯೊಂದಕ್ಕೂ ಒಂದು ಗುಡ್ ಸಲ್ಯೂಷನ್ ಅಂತಲೇ ಹೇಳ್ಬೋದು ಈ ಒಂದು ಡ್ರಿಂಕ್. ಆ್ಯಂಡ್ ನಾನಂತೂ ಫಸ್ಟಂತೂ ರೆಗ್ಯುಲರಾಗಿ ತೊಗೊತಿದ್ದೆ, ಬಟ್ ಈ ನಡುವೆ ಸ್ವಲ್ಪ ಇರೋದ್ರಿಂದ ಸ್ವಲ್ಪ ಪ್ರಾಪರಾಗಿ ತೊಗೊಂಡಿಲ್ಲ. ಆ್ಯಂಡ್ ಈಗಿಂದ ನೆಕ್ಸ್ಟ್ ಪ್ರಾಪರಾಗಿ ಆ ಡ್ರಿಂಕನ್ನು ಫಾಲೋ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀನಿ. ಆ್ಯಂಡ್ ಪ್ರತಿಯೊಂದಕ್ಕೂ ಸ್ಕಿನ್ ವೈಟ್ನಿಂಗ್, ಸ್ಕಿನ್ ಬ್ರೈಟ್ನಿಂಗ್, ಪಿಗ್ಮೆಂಟೇಷನ್, ಪಿಂಪಲ್ಸ್, ಡಾರ್ಕ್ ಸ್ಪಾಟ್ಸ್, ಡೈಜೆಷನ್ಗೆ ಆ್ಯಂಡ್ ಬ್ಲಡ್ ಸರ್ಕ್ಯುಲೇಷನ್ಸ್ಗೆ ಮತ್ತು ಪ್ರತಿಯೊಂದಕ್ಕೂ ತುಂಬ ಯೂಸ್ಫುಲ್. ಆ್ಯಂಡ್ ವೆಯ್ಟ್ ಲಾಸ್ಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಈ ಡ್ರಿಂಕ್. ಅದು ಏನು ಅನ್ನೋದನ್ನು ಈಗ ಮಾಡಿಕೊಂಡು ಬರೋಣ ಬನ್ನಿ. ಮಾಡ್ತಾ ಅದ್ರ ಬಗ್ಗೆ ಅದ್ರ ಆಗೋವಂಥ ಉಪಯೋಗದ ಬಗ್ಗೆ ಮಾತಾಡೋಣ. ಆ್ಯಂಡ್ ಈ ಡ್ರಿಂಕ್ ಬಗ್ಗೆ ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಗೊತ್ತಿರುತ್ತೆ, ABC ಜ್ಯೂಸ್ ಬಗ್ಗೆ. ಆ್ಯಂಡ್ ಗೊತ್ತಿಲ್ಲದೆ ಇರೋರು ಇರೋದಿಲ್ಲ. ಮೇ ಬಿ A for apple, B for beetroot, C for carrot, ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ABC ಜ್ಯೂಸ್ ಬಗ್ಗೆ. ಆ್ಯಂಡ್ ಗೊತ್ತಿದ್ರು ಕೆಲವೊಬ್ಬರು ಅದನ್ನು ರೂಢಿ ಮಾಡ್ಕೊಂಡಿರಲ್ಲ. ಅದ್ರ ಬೆನಿಫಿಟ್ಸ್ ಗೊತ್ತಿರೋರು ಕೂಡ ನೆಗ್ಲಿಜೆನ್ಸ್ ಮಾಡ್ತಾರೆ, ಬಿಡು ಅಂತ. ಸೀರಿಯಸ್ಲಿ ಟ್ರಸ್ಟ್ ಮೀ ಗೈಸ್, ನೀವು ಪ್ರಾಪರಾಗಿ ಈ ಜ್ಯೂಸನ್ನ ಒಂದು 30 ಡೇಸ್ ಫಾಲೋ ಮಾಡಿ, ನಿಮಗೆ ಅದ್ರದ್ದು ರಿಸಲ್ಟ್ಸ್ ಗೊತ್ತಾಗತ್ತೆ. ಆ್ಯಂಡ್ ನಾನು ಮಾತ್ರ ತುಂಬ ಟ್ರಸ್ಟ್ ಮಾಡ್ತೀನಿ. ನಾವು ಏನೇ ಆಗೀಗ ಫೇಸ್ ಗ್ಲೋ ಆಗಬೇಕು ಅಂತಂದರೆ ನಾವು ಔಟರ್ ಇಂದ ಏನು ಅಪ್ಲೈ ಮಾಡ್ತೀವಿ ಅನ್ನೋದಾಗ ಅಲ್ಲ, ಇನ್ನರಿಂದ ಕೂಡ ನಾವು ಏನು ತಗೊಳ್ತೀವಿ, ನಾವು ಏನು ಫುಡ್ಡನ್ನ ತಗೊಳ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾನು ಎಷ್ಟು ಸ್ಕಿನ್ ಪ್ರೆಪ್ ಮಾಡೋಕ್ಕೆ ನಾವು ಎಷ್ಟು ಯೂಸ್ ಮಾಡ್ತೀವಿ ನಮ್ಮ ಸ್ಕಿನ್ ಹೆಲ್ದಿಯಾಗಿ ನೋಡ್ಕೊಳ್ಳೋದಕ್ಕೆ, ಅಷ್ಟೇ ನಾವು ತೊಗೊಳ್ಳೋಂಥ ಫುಡ್ ಮೇಲೆ ಕೂಡ ಕಾನ್ಸಂಟ್ರೇಷನ್ ಮಾಡಲೇಬೇಕಾಗತ್ತೆ. ಆ್ಯಂಡ್ ನಾನು ಕಲ್ತಿರೋದು ಏನು ಅಂತ ಅಂದರೆ ವಾಟ್ ವಿ ಈಟ್, ವಾಟ್ ವಿ ಬಿಕಮ್ ಅನ್ನೋದು. ಸೊ ನಾವು ಏನು ತಗೊಳ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ದಿಸ್ ಇಸ್ ದ ಬೆಸ್ಟ್ ಡ್ರಿಂಕ್ ಅಂತ ಹೇಳ್ಬೋದು. ನಾನು ಅಟ್ಲೀಸ್ಟ್ ದಿನಾಗಲೂ ತೊಗೊಂಡಿಲ್ಲ ಅಂದರೂ ವೀಕ್ಲಿ ಒಂದು 3-4 ಟೈಮ್ಸನ್ನು 3-4 ಡೇಸ್ ಆದರೂ ಕಂಪಲ್ಸರಿ ಇದನ್ನು ತೊಗೊಂಡ್ರೆ ತುಂಬ ಯೂಸ್ಫುಲ್ ಆಗುತ್ತೆ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಆಗಿರ್ಬೋದು, ನಿಮ್ಮ ಬಾಡಿಯಲ್ಲಿ ಡೈಜೆಷನ್ ಆಗಿರ್ಬೋದು, ಬ್ಲಡ್ ಸರ್ಕ್ಯುಲೇಷನ್ಸ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಇದು ವೆಯ್ಟ್ ಲಾಸು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ABC ಈ ಕ್ಯಾರೆಟ್, ಬೀಟ್ರೂಟ್, ಆ್ಯಪಲ್ ಜೊತೆಗೆ ಕೆಲವೊಬ್ಬರು ಸ್ವಲ್ಪ ಶುಂಠಿ, ಸ್ವಲ್ಪ ಲೆಮನನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾರೆ. ಬಟ್ ನಾನು ಶುಂಠಿನ ಅಷ್ಟೊಂದು ಯೂಸ್ ಮಾಡ್ಕೊಳ್ಳಲ್ಲ, ಸ್ವಲ್ಪ ಹನಿನ ಯೂಸ್ ಮಾಡಿಕೊಂಡು ಕುಡಿತೀನಿ. ಆ್ಯಂಡ್ ಪ್ರತಿದಿನ ಅಟ್ಲೀಸ್ಟ್ ಒಂದು 3-4 ಟೈಮ್ಸ್ ಆದರೂ ತೊಗೊತೀನಿ ವೀಕ್ಲಿ. ಸಮ್ಟೈಮ್ಸ್ ಡ್ರೈ ಫ್ರೂಟ್ಸ್ ಎಲ್ಲ ನೆನೆಸಿಟ್ಟಿರ್ತೀನಲ್ವ, ಅದನ್ನು ಇಂಟೇಕ್ ಮಾಡ್ತೀನಿ ಬ್ರೇಕ್ಫಾಸ್ಟಾಗಿ. ಸೊ ಹಂಗಾಗಿ ಅಟ್ಲೀಸ್ಟ್ ಒಂದು 3-4 ಟೈಮ್ಸ್ ಅದು ಇನ್ನು ಮೇಲಿಂದ ರೆಗ್ಯುಲರಾಗಿ ತೊಗೊಳ್ತೀನಿ. ಇವಾಗ ಒಂದು ಸ್ವಲ್ಪ ಇಶ್ಯೂಸ್ ಆಗಿರೋದ್ರಿಂದ ನನಗೂ ಹೆಲ್ತ್ ಇಶ್ಯೂಸ್ ಆಗಿತ್ತು. ಸೊ ಹಂಗಾಗಿ ನಾನು ಏನದ್ರ ಮೇಲೂ ಕಾನ್ಸಂಟ್ರೇಷನ್ ಮಾಡೋಕ್ಕೆ ನನಗೆ ಇಂಟ್ರೆಸ್ಟೇ ಹೋಗ್ತಿರ್ಲಿಲ್ಲ. ಆ್ಯಂಡ್ ಫಸ್ಟು ನಾನು ಹೆಲ್ದಿ ಆಗಬೇಕು, ಫಸ್ಟು ನಾನು ರಿಕವರ್ ಆಗಬೇಕು, ಆ್ಯಂಡ್ 100% ನಾನು ಫಸ್ಟ್ ಇದ್ದಂಗೆ ಇರಬೇಕು ಅಂದ್ಬಿಟ್ಟು ನಾನು ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ತಿರೋದ್ರಿಂದ ನಾನು ಸ್ಕಿನ್ ಮೇಲೆಲ್ಲ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲಿಲ್ಲ. ಸೊ ಇನ್ಮೇಲಿಂದ ಪ್ರಾಪರಾಗಿ ಸ್ಕಿನ್ ಮೇಲೆ ಆ್ಯಂಡ್ ನನ್ನ ಬಾಡಿನೂ ಕೂಡ ಒಂದು ಹೆಲ್ದಿ ಲೈಫನ್ನ ಲೀಡ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀನಿ. ಆಲ್ಮೋಸ್ಟ್ ನಾನು ಹೆಲ್ದಿಯಾಗೇ ತೊಗೊಳ್ತೀನಿ. ತುಂಬ ರೇರ್ ನಾನು ಜಂಕ್ ಫುಡ್ಸ್ ಎಲ್ಲ ತಿನ್ನೋದು. ಸಿಕ್ಕಾಪಟ್ಟೆ ಇಷ್ಟ ಜಂಕ್ ಫುಡ್ಸ್ ಅಂದರೆ, ಬಟ್ ತುಂಬ ಕಮ್ಮಿ. ಹಂಗಂತ ತಿನ್ನೋದಿಲ್ಲ ಅಂತಲ್ಲ, ತಿಂತೀನಿ, ಸ್ವಲ್ಪ ಕಮ್ಮಿ. ಅವಾಗವಾಗ ತಿಂತೀನಿ. ನನಗೆ ಬರ್ಗರ್ ಇಷ್ಟ, ಹಾಗಾಗಿ ಬರ್ಗರ್ ಎಲ್ಲ ತಿಂತೀನಿ, ಬಟ್ ಅಂದರೂ ಕಮ್ಮಿ. ಆ್ಯಂಡ್ ಇನ್ಮೇಲಿಂದ ಕಂಪ್ಲೀಟ್ 100% ನಾನು ಜಂಕ್ ಫುಡ್ಸ್ನ ಅವಾಯ್ಡ್ ಮಾಡಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಇನ್ಮೇಲಿಂದ ಬಾಡಿಯಲ್ಲಿರೋವಂಥ ಕೊಲೆಸ್ಟ್ರಾಲನ್ನು ಕ್ಲೀನಾಗಿ ಕರಗಿಸ್ಬೇಕು, ಆ್ಯಂಡ್ ಒಂದು ಹೆಲ್ದಿ ಲೈಫ್ ಸ್ಟೈಲ್ನ ಲೀಡ್ ಮಾಡಬೇಕು ಅಂತ ಅಂದ್ಕೊತಿದ್ದೀನಿ. ಆ್ಯಂಡ್
ನಾನು ಇನ್ಮೇಲಿಂದ ವೆಯ್ಟ್ ಲಾಸ್ ಬಗ್ಗೆ ಕೂಡ ಕಾನ್ಸಂಟ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆಲ್ಮೋಸ್ಟ್ 68 ಇದ್ದೆ, ಆಲ್ಮೋಸ್ಟ್ ಈಗ 64ವರೆಗೂ ಬಂದಿದ್ದೀನಿ, 64-65ವರೆಗೂ ಬಂದಿದ್ದೀನಿ. ಆ್ಯಂಡ್ ನನಗೆ ನನ್ನ ಗೋಲ್ ಇರೋದು ಸದ್ಯಕ್ಕೆ 60ಗೆ ಬರಬೇಕು ಅಂತ. ಮತ್ತು ನೋಡೋಣ ನನ್ನ ಬಾಡಿ ಹೆಂಗಿರುತ್ತೆ, ನನ್ನ ಬಾಡಿಯಲ್ಲಿ ಏನೇನು ಚೇಂಜಸ್ ಆಗುತ್ತೆ, ನಾನು ಯಾವ ಥರ ಇರಬೇಕು, ಹೆಂಗೆ ಚೆನ್ನಾಗಿ ಕಾಣ್ತೀನಿ ಅನ್ನೋದ್ರ ಮೇಲೆ ಡಿಸೈಡ್ ಮಾಡ್ತೀನಿ ನೆಕ್ಸ್ಟ್ ವೆಯ್ಟನ್ನ ಲಾಸ್ ಮಾಡಬೇಕು ಅಂತ. ಆ್ಯಂಡ್ ಫಸ್ಟು ಇವತ್ತಿಂದು ಇದು ಮೇಡ್ ಜ್ಯೂಸ್, ಕ್ಯಾರೆಟ್, ಬೀಟ್ರೋಟ್, ಆ್ಯಪಲ್ ಜ್ಯೂಸ್ ಅನ್ನೋದು ತುಂಬ 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 ಇಂಪಾರ್ಟೆಂಟ್. ನಿಮ್ಮ ಲೈಫ್ ಸ್ಟೈಲಲ್ಲಿ ರೂಢಿ ಮಾಡ್ಕೊಳ್ಳಿ. ಪ್ರತಿಯೊಂದಕ್ಕೂ ಇಂಥದಕ್ಕೆಲ್ಲ ಅನ್ನೋಂಗಿಲ್ಲ, ಪ್ರತಿಯೊಂದಕ್ಕೂ ತುಂಬ 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 ಯೂಸ್ ಆಗುತ್ತೆ ಈ ಕ್ಯಾರೆಟ್, ಬೀಟ್ರೋಟ್, ಆ್ಯಪಲ್ ಜ್ಯೂಸ್ ಅನ್ನೋದು. ಆ್ಯಂಡ್ ನಾನು ಈ ಥರ ಬಾಟ್ಲಲ್ಲಿ ಹಾಕ್ಕೊಂಡ್ಬಿಡ್ತೀನಿ. ನನಗೊಂದೇ ಸರಿ ಬೆಳಗ್ಗೆ ನಾನು ಎಳ್ನೀರು ಅಥವಾ ಬೇರೆ ಏನಾದರೂ ಲೆಮನ್ ಜ್ಯೂಸ್ ಹಾಗೆಲ್ಲ ಕುಡ್ದಿರ್ತೀನಿ. ಸೊ ಹಂಗಾಗಿ ನನಗೆ ಆಗಲೇ ಕುಡಿಯೋಕ್ಕಾಗಲ್ಲ, ಅಥವಾ ಬ್ರೇಕ್ಫಾಸ್ಟ್ ತಿಂದ್ಬಿಟ್ಟಿರ್ತೀನಿ, ಕುಡಿಯೋಕ್ಕಾಗಲ್ಲ. ಸೊ ಹಂಗಾಗಿ ಈ ಥರ ಒಂದು ಗಾಜು ಬಾಟ್ಲಿಗೆ ಹಾಕ್ಕೊಂಡ್ಬಿಡ್ತೀನಿ. ಬಿಕಾಸ್ ಯಾಕೆ ಗಾಜು ಬಾಟ್ಲಿಗೆ ಹಾಕ್ಕೊತೀನಿ ಅಂದರೆ ಇದರಲ್ಲಿದ್ದರೆ ಬೇಗ ಹಾಳಾಗಲ್ಲ, ಸ್ಮೆಲ್ ಬರೋಲ್ಲ. ನಾವು ಈವ್ನಿಂಗ್ವರೆಗೂ ಇಟ್ಕೊಂಡಿದ್ರು ಆರಾಮಾಗಿ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ನಾನು ಬೆಳಗ್ಗೆ ಹಾಕ್ಕೊಂಡಿದ್ದು ಫುಲ್ ಇತ್ತು, ಆಲ್ಮೋಸ್ಟ್ ಖಾಲಿ ಆಗಿಬಿಟ್ಟಿದೆ. ಬಟ್ ನನಗೊಂದು ಸ್ವಲ್ಪ ಸ್ವೀಟ್ನೆಸ್ ಇದ್ದರೆ ಈಸಿಯಾಗಿ ಹೊಟ್ಟೋಗ್ಬಿಡುತ್ತೆ, ಹಂಗಾಗಿ ಅಲ್ಲ. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ನಾನು ಕೊಡಬೇಕು ಅಂತಿದ್ರೆ ಒಂಚೂರು ಬೆಲ್ಲ ಹಾಕ್ಬಿಟ್ಟು ಕೊಟ್ಟರೆ ಇಟ್ ಈಸ್ ವೆರಿ ವೆರಿ ಗುಡ್ ಅಂತ ಹೇಳ್ತೀನಿ. ಆ್ಯಂಡ್ ಚೆನ್ನಾಗೂ ಇರುತ್ತೆ ಕುಡಿಯೋದಕ್ಕೆ. ಆ್ಯಂಡ್ ನೋಡಿ, ಬೆಳಗ್ಗೆ ಹಾಕ್ಕೊಂಡಿದ್ದು ಆಲ್ಮೋಸ್ಟ್ ಎಲ್ಲ ಖಾಲಿ ಹಾಕ್ಬಿಟ್ಟಿದ್ದೀನಿ, ಸ್ವಲ್ಪ ಇದೆ. ಈ ಗ್ಲಾಸ್ ಜಾರಲ್ಲಿ ಇಟ್ಕೊಳ್ಳೋದು ತುಂಬ ತುಂಬ ಒಳ್ಳೆಯದು. ಯಾವುದೇ ಥರ ಪ್ಲಾಸ್ಟಿಕ್ದ್ರಲ್ಲಾಗಿರ್ಬೋದು, ಸ್ಟೀಲಲ್ಲಾಗಿರ್ಬೋದು ಇಟ್ಕೊಳ್ಳೋದಕ್ಕಿಂತ ಈ ಥರ ಟ್ರಾನ್ಸ್ಪರೆಂಟ್ ಗ್ಲಾಸ್ ಬಾಟಲ್ಗೆ ಹಾಕ್ಕೊಂಡ್ರೆ ನಮಗೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ಆ್ಯಂಡ್ ಅದು ಫ್ರೆಶ್ ಆಗಿರುತ್ತೆ ಅಂತ ನನಗನ್ಸುತ್ತೆ. ಹಂಗಾಗಿ ಈ ಥರದ್ರಲ್ಲಿ ಇಟ್ಕೊಂಡು ಅವಾಗವಾಗ ಕುಡ್ಕೊಳ್ತೀನಿ. ಕ್ಯಾರಿ ಮಾಡೋಕ್ಕೂ ಈಸಿ ಆಗುತ್ತೆ. ಆ್ಯಂಡ್ ನಾನು ಎಲ್ಲಿದ್ದರೆ ಅಲ್ಲಿ, ನಾನು ಏನು ಕೆಲಸ ಮಾಡ್ತಿದ್ದೀನಿ ಅಲ್ಲಿ ಇಕ್ಕೊಂಬಿಟ್ರೆ ಪಕ್ಕದಲ್ಲಿ ನೆನಪಾದಾಗೆಲ್ಲ ಕುಡಿತಿರ್ತೀನಿ ಅಂದ್ಬಿಟ್ಟು ನಾನು ಈ ಥರ ಬಾಟ್ಲಲ್ಲಿ ಸ್ಟೋರೇಜ್ ಮಾಡ್ಕೊಳ್ತೀನಿ. ಆ್ಯಂಡ್ ನೀವು ಕೂಡ ಇದನ್ನು ನಿಮ್ಮ ಲೈಫಲ್ಲಿ ರೂಢಿ ಮಾಡ್ಕೊಳ್ಳಿ. ಪ್ರಾಪರಾಗಿ 30 ಡೇಸ್ ಅಂದರೆ ಮಂತಲ್ಲಿ ಮ್ಯಾಕ್ಸಿಮಮ್ ಒಂದು 20 ಡೇಸ್ ಆದರೂ ಈ ಡ್ರಿಂಕನ್ನ ಕುಡೀರಿ. ಮತ್ತು ನಿಮ್ಮ ರಿಸಲ್ಟ್ಸ್ ನಿಮಗೆ ಗೊತ್ತಾಗುತ್ತೆ. ದಿನಾಗಲೂ ಕುಡಿದ್ರೆ ಇನ್ನೂ ಒಳ್ಳೆಯದು. ಬಟ್ ನಾವು ದಿನಾಗಲೂ ಕುಡಿಯೋಕ್ಕಾಗಲ್ಲ, ಒಂದು ಸ್ವಲ್ಪ ವರ್ಕ್ ಇರುತ್ತೆ, ಏನೋ ಒಂದು ಸರಿ ಮರ್ತೋಗ್ತೀವಿ ಅಂದಾಗ ಅಟ್ ಲೀಸ್ಟ್ 4 ಟೈಮ್ಸ್ ಆದರೂ ವೀಕ್ಲಿ ತೊಗೊಂಡು ಕುಡೀರಿ. ತುಂಬಾ ಯೂಸ್ ಆಗುತ್ತೆ ಈ ಡ್ರಿಂಕ್. ನನಗಂತೂ ತುಂಬ ಹೆಲ್ಪ್ಫುಲ್ ಅನಿಸಿದೆ. ಆವಾಗ ಇನ್ಮೇಲಿಂದ ಕೂಡ ನಾನು ಪ್ರಾಪರಾಗಿ ತೊಗೊಳ್ಳೋಣ ಅಂತ ಫಿಕ್ಸ್ ಆಗಿದ್ದೀನಿ. ಆ್ಯಂಡ್ ನನಗೂ ಕೂಡ ತುಂಬಾ ಡಾರ್ಕ್ ಸ್ಪಾಟ್ಸ್ ಎಲ್ಲ ಇದೆ. ನಾನೇನೂ ಮೇಕಪ್ ಹಾಕಿಲ್ಲ, ಲೈಟಾಗಿ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಹಾಕಿ ಅದ್ರ ಮೇಲೆ ಪೌಡರ್ ಹಾಕಿದ್ದೀನಿ ಅಷ್ಟೇ. ನಥಿಂಗ್ ಇನ್ ಮೈ ಫೇಸ್. ಆ್ಯಂಡ್ ಪಿಂಪಲ್ಸ್ ಅಂತೂ ನಂಗೆ ಸಿಕ್ಕಾಪಟ್ಟೆ ಪಿಂಪಲ್ಸ್ ಇದೆ. ನಾನು ಒಂದು ಫೋಟೋ ಹಾಕ್ತೀನಿ ನೋಡಿ ಎಷ್ಟೆಲ್ಲ ಪಿಂಪಲ್ಸ್ ಇದೆ ಅಂತ. ಆ್ಯಂಡ್ ಈಗ ಆಲ್ಮೋಸ್ಟ್ ಮೇಲಾಗಿದೆ, ಇನ್ನೊಂದು ಸ್ವಲ್ಪ ಡಾರ್ಕ್ ಸ್ಪಾಟ್ಸ್ ಎಲ್ಲ ಇದೆ, ಅದು ಕೂಡ ಕ್ಲಿಯರ್ ಆಗುತ್ತೆ. ಆ್ಯಂಡ್ ಇಲ್ಲಿ ನನಗಿಲ್ಲೆಲ್ಲ ಆಲ್ಮೋಸ್ಟ್ ಯಾವಾಗಲೂ ರೆಡ್ ಆಗಿರುತ್ತೆ. ಅದು ನಾನು ಅದ್ರ ಬಗ್ಗೆ ಏನು ಕಾನ್ಸಂಟ್ರೇಷನ್ ರೆಡ್ ಆಗಿರುತ್ತೆ, ಬಟ್ ಅದು ಒಂದು ಸರಿ ಇರುತ್ತೆ, ಒಂದೊಂದು ಸರಿ ಇರಲ್ಲ. ನಂಗೆ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ನ ಫೇಸ್ ಕ್ಲಿಯರ್ ಆಗಬೇಕು, ಈ ಥರ ಡಾರ್ಕ್ ಸ್ಪಾಟ್ಸ್ ಎಲ್ಲ ಕ್ಲಿಯರ್ ಆಗಬೇಕು. ರೆಗ್ಯುಲರಾಗೆ ಇದನ್ನು ಕುಡೀರಿ. ಆ್ಯಂಡ್ ಒಳ್ಳೆ ಫೇಸ್ ವಾಶನ್ನ ಯೂಸ್ ಮಾಡಿ. ಇನ್ನೊಂದು, ಫೇಸ್ ಗ್ಲೋಯಿಂಗ್ ಆಗಿ ಹೆಲ್ದಿಯಾಗಿರಬೇಕು ಅಂತ ಅಂದರೆ ಒಳ್ಳೆ ಫೇಸ್ ವಾಶ್, ಒಳ್ಳೆ ಮಾಯ್ಶ್ಚರೈಸರ್, ಒಳ್ಳೆ ಸನ್ಸ್ಕ್ರೀನ್, ಇವು 3 ತುಂಬ ಚೆನ್ನಾಗಿ ಫಾಲೋ ಮಾಡಬೇಕಾಗತ್ತೆ. ಡೇಗೆ 3 ಟೈಮ್ಸ್, ಅಟ್ಲೀಸ್ಟ್ 2 ಟೈಮ್ಸ್ ಫೇಸ್ ವಾಶ್ ಮಾಡಬೇಕಾಗುತ್ತೆ. ಯಾವುದೇ ಥರ ಸೋಪನ್ನು ಬಳಸಬಾರ್ದು, ಫೇಸ್ ವಾಶಲ್ಲೇ ಮಾಡಬೇಕು. ಫೇಸ್ ವಾಶ್ ಆ್ಯಂಡ್ ಮಾಯ್ಶ್ಚರೈಸರ್ ಕಂಪಲ್ಸರಿ, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಯೂಸ್ ಮಾಡಲೇಬೇಕು. ಒಳ್ಳೆ ನಿಮ್ಮ ಫೇಸ್ಗೆ ಯಾವ ಮಾಯ್ಶ್ಚರೈಸರ್ ಸೂಟ್ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ನ ಕಂಪಲ್ಸರಿ ಯೂಸ್ ಮಾಡಿ. ನಿಮ್ಮ ಸ್ಕಿನ್ ಸಕ್ಕತ್ತಾಗೆ ತುಂಬ ಹೆಲ್ದಿಯಾಗಿರುತ್ತೆ ಇದನ್ನು ಫಾಲೋ ಮಾಡಿದ್ರೆ. ಆ್ಯಂಡ್ ಸೆರಮನ್ನು ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಡೈಲಿ ಸೆರಮನ್ನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ವೀಕ್ಲಿ 3-4 ಟೈಮ್ಸ್ ಯೂಸ್ ಮಾಡಿದ್ರೆ ಸಾಕು. ನಾನು ಸೆರಮನ್ನು ಯೂಸ್ ಮಾಡ್ತೀನಿ. ಸಮ್ಟೈಮ್ಸ್ ನಾನು ರೆಗ್ಯುಲರಾಗಿ ಯೂಸ್ ಮಾಡಿಲ್ಲ ಸೆರಮ್, ಬಟ್ ಸೆರಮ್ ಕೂಡ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಇಂಪಾರ್ಟೆಂಟ್. ವಿಟಮಿನ್ ಸಿ ಇರೋವಂಥ ಸೆರಮನ್ನು ತಗೊಂಡು ಯೂಸ್ ಮಾಡಿ, ತುಂಬ ತುಂಬ ಯೂಸ್ ಆಗುತ್ತೆ. ಆ್ಯಂಡ್ ನಿಮ್ಗೆ ಯಾರಿಗಾದರೂ ಯಾವ ಸ್ಕಿನ್ ಟೈಪ್ಗೆ ಯಾವ ಮಾಯ್ಶ್ಚರೈಸರ್ ಯೂಸ್ ಮಾಡಬೇಕು, ಅಥವಾ ಯಾವ ಸಿರಮ್ ಚೆನ್ನಾಗಿದೆ, ಯಾವ ಸ್ಕಿನ್ಗೆ ಯಾವ್ದು ಚೆನ್ನಾಗಿದೆ ಅನ್ನೋದ್ರ ಬಗ್ಗೆ ನಿಮ್ಗೇನಾದರೂ ಡೀಟೇಲ್ಸ್ ಬೇಕು ಅಂತಂದರೆ ಕಮೆಂಟ್ ಮಾಡಿ. ಖಂಡಿತ ನನಗೆ ಗೊತ್ತಿರೋವಂಥ ನಾಲೆಜಲ್ಲಿ ನನಗೇನು ಗೊತ್ತಿದೆ ಅದನ್ನು ಖಂಡಿತ ತಿಳಿಸ್ಕೊಡ್ತೀನಿ. ಆ್ಯಂಡ್ ನಾನಂತೂ ಸಾಕಷ್ಟು ಸನ್ಸ್ಕ್ರೀನ್, ಮಾಯ್ಶ್ಚರೈಸರ್ಸ್ ಯೂಸ್ ಮಾಡಿದ್ದೀನಿ ಎಲ್ಲ ಥರದ್ರಲ್ಲೂ. ಅದರಲ್ಲಿ ನನಗೆ ಯಾವುದು ಬೆಸ್ಟ್, ನನ್ನ ಸ್ಕಿನ್ಗೆ ಯಾವುದು ಸೂಟ್ ಆಗಿದೆ ಅದನ್ನು ಇಟ್ಕೊಂಡಿದ್ದೀನಿ. ಆ್ಯಂಡ್
ಆಲ್ಮೋಸ್ಟ್ ನಮ್ಮ ಬ್ಯೂಟಿಷಿಯನ್ ಕ್ಲಾಸಲ್ಲಿ ಕೂಡ ಯಾವ ಸ್ಕಿನ್ ಟೈಪ್ಗೆ ಯಾವ ಮಾಯ್ಶ್ಚರೈಸರ್ ಯೂಸ್ ಮಾಡಬೇಕು ಅನ್ನೋದ್ರ ನಾಲೆಜ್ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಆ್ಯಂಡ್ ನನಗೂ ಅಲ್ಲಿ ಹೋಗಿ ಮೇಕಪ್ಪನ್ನು ಎಷ್ಟು ಕಲ್ತಿದ್ದೀನೋ ಸೆಲ್ಫ್ ಕೇರನ್ನು ಕೂಡ ಅಷ್ಟೇ ಚೆನ್ನಾಗಿ ಕಲ್ತಿದ್ದೀನಿ. ನಿಮ್ಗೇನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ, ಖಂಡಿತ ನಾನು ಇನ್ನೊಂದು ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಯಾವ ಮಾಯ್ಶ್ಚರೈಸರ್ ಚೆನ್ನಾಗಿದೆ, ಯಾವ ಸನ್ಸ್ಕ್ರೀನ್ ಚೆನ್ನಾಗಿದೆ ಅನ್ನೋದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ. ಇಷ್ಟ ಆದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. And thank you so much for watching. Bye bye.